ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ಅಂತ ಹೇಳಿ ನಿಮಗೆ ಕೇಳ್ಕೊತಾ ಇದ್ದೀನಿ. ಇವಾಗ ನೋಡಿ ಫ್ರೆಂಡ್ಸ್, ನಮ್ಮ ಸೌಜು ಎಲ್ಲ ಹೊಸ ಹೊಸ ಆಟ ಸಾಮಾನು ಬಂದಿದ್ದಾವಲ್ಲ, ಅದನ್ನು ತೊಗೊಂಡೆ ಆಟ ಆಡ್ತಾಯಿದ್ದ. ಒಂದೊಂದೇ ಅವನಿಗೆ ಆ್ಯಕ್ಚುಲಿ ನಾನು ಕೊಡ್ತಾ ಇದ್ದೆ. ಇವಾಗ ಒಂದು ಹೊಸ ಬಾಲನ್ನು ತೆಗೆದಿದ್ದೀನಿ. ಬ್ಯಾಟ್ ಬಾಲ್ ಅವನಿಗಿನ್ನ ಕೊಟ್ಟಿಲ್ಲ. ಯಾವಾಗ ಅವನು ಅಳ್ತಾನಲ್ಲ ಅವಾಗ ಕೊಡಬೇಕಂತ ಹೇಳಿ ಬಿಟ್ಟಿದ್ದೀನಿ. ನಿನ್ನೆ ಅಂತ ಬಂದ ಕೂಡಲೇ ಅವನು ಗಾಡಿ ತೊಗೊಂಡ್ಬಿಟ್ಟ, ಬಾಲ್ ತೊಗೊಂಡು ಆಡ್ತಾ ಇದ್ದಾನೆ. ಇದು ಮಾರನೇ ದಿನ ಫ್ರೆಂಡ್ಸ್, ನಾನು ಒಂದು ಸ್ವಲ್ಪ ಅವಲಕ್ಕಿ ಮಾಡಬೇಕಂತ ಹೇಳಿ ಅವಲಕ್ಕಿನ ತೋರಿಸ್ಕೊಂಡಿದ್ದೀನಿ. ಅವಲಕ್ಕಿ ಮಾಡಬೇಕಂತ ಹೇಳಿ ಇದನ್ನು ಒಂದು ಸ್ವಲ್ಪ ನಾಷ್ಟಕ್ಕಂತ ಹೇಳಿ ಮಾಡ್ಕೋತೀನಿ ಫ್ರೆಂಡ್ಸ್. ಇಷ್ಟೊತ್ತಿಗೆ ಆದಮೇಲೆ ಪಪ್ಪ ಸೌಜುನ್ ಜೊತೆ ಆಟ ಆಡ್ತಾ ಇದ್ರು. ಇವತ್ತು ಸಂಡೇ, ನಾನು ಒಂದು ಸ್ವಲ್ಪ ತಲೆ ಸ್ನಾನ ಅಂತೂ ಮಾಡಿಕೊಂಡೆ. ಇವಾಗ ನೋಡಿ ಫ್ರೆಂಡ್ಸ್, ಸೌಜುದು ಒಂದು ಸ್ವಲ್ಪ ಸ್ನಾನ ಮಾಡಿಸಿದೆ. ಅವನಿಗೆ ಹೊಸದು ನಿನ್ನೆ ಡ್ರೆಸ್ ತೊಗೊಂಬಿಟ್ಟು ಅದನ್ನೇ ಹಾಕ್ಕೊಂಡಿದ್ದಾನೆ. ಇವಾಗ ನೋಡಿ, ಇದನ್ನು ನಾವು ನಿನ್ನೆ ಶಾಪಿಗೆ ಹೋಗಿದ್ವಲ್ಲ ಶಟರ್ಡೆ, ಅದು ಅಲ್ಲಿ ತೊಗೊಂಡು ಬಂದಿದ್ದೀವಿ. ಇವಾಗ ಸೌಜು ಆ ಕಾರ್ ಅಂತೂ ಬಿಡ್ತಾನೆ ಇಲ್ಲ. ಈ ಸದ್ ನೋಡಿ ಫ್ರೆಂಡ್ಸ್, ಹೇಗಿಲ್ಲ ಮಾಡ್ಕೊಂಡು ಕೂತ್ಬಿಡ್ತಾನೆ. ನೋಡಿ ಫ್ರೆಂಡ್ಸ್, ಇವಾಗ ನಾನು ನಿನ್ನೆ ಮತ್ತು ವಿಜು ಜೊತೆ ಹೋದಾಗ ಏನೇನು ಶಾಪ್ ತೊಗೊಂಡಿದ್ದೀನಿ ಅಂತ ಹೇಳಿ ನಿಮ್ಮ ಮುಂದೆ ಶೇರ್ ಮಾಡ್ಕೋತಾ ಇದ್ದೀನಿ. ವಿಜು ಜೊತೆ ಹೋದಾಗ ನಾನು ಶಾಪ್ನಲ್ಲಿ ಏನೇನು ತೊಗೊಂಡಿದ್ದೆ ಅದೊಂದು ಸ್ವಲ್ಪ ಲೇಟಾಗಿ ನಾನು ಅಪ್ಲೋಡ್ ಮಾಡ್ಕೋತಾ ಇದ್ದೀನಿ. ಇವಾಗ ಎರಡು ಕೂಡಿ ಒಂದೇ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನಾನು. ಯಾಕಂದರೆ ಎಡಿಟಿಂಗ್ ಮಾಡೋಕ್ಕೆ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಯಾವಾಗಲೂ ನಾನು ವಿಡಿಯೋದಲ್ಲಿ ಹೇಳ್ಕೊತಾನೇ ಇದ್ದೀನಿ ನಿಮಗೆ. ಇವಾಗ ನೋಡಿ ಫ್ರೆಂಡ್ಸ್, ಒಂದೊಂದು ಐಟಮನ್ನು ತೋರಿಸ್ಕೊತಾ ಇದ್ದೀನಿ. ಹಾಗೆ ಹುಡುಗಿಯರಿಗಂತೂ ಫಸ್ಟಿಗೆ ಶಾಪಿಗೆ ಹೋಗ್ಬೇಕಂತಂದರೆ ಇವೆಲ್ಲ ಜ್ಯುವೆಲರಿ, ಇವೆಲ್ಲ ಐಟಮ್ಸ್ ಇರ್ತಾವಲ್ಲ, ಕ್ಲಿಪ್ಸು, ಇವೆಲ್ಲ ತೋರಿಸ್ಬೇಕಂತ ಹೇಳಿ ಮೊದಲೇ ಇದನ್ನೇ ಸ್ಟಾರ್ಟಿಂಗ್ಗೆ ಇವನ್ನೇ ತೋರಿಸ್ತಾ ಇದ್ದೀನಿ. ಕ್ಲಿಪ್ಸು ಮತ್ತು ಹೇರ್ ಪಿನ್ ಎಷ್ಟಿದ್ರೂ ಸಾಲೋದೇ ಇಲ್ಲ ಫ್ರೆಂಡ್ಸ್. ಎಷ್ಟಿದ್ರೂ ನಾವು ಎಲ್ಲಿ ಇಟ್ಟಿರ್ತೇವೋ ಗೊತ್ತೇ ಆಗೋದು. ಸಾರಿ ಇಟ್ಕೊಂಡಾಗ ಪಿನ್ನೂ ಹಾಗೆ ಒಂದು ಬೌ ಇದನ್ನು ಡಿಫ್ರೆಂಟಾಗಿ ನನಗೆ ಅನ್ನಿಸ್ತು. ಯಾವಾಗಲೂ ಪಿಂಕ್ ನನ್ನ ಜಾಸ್ತಿ ಡ್ರೆಸ್ಸಸ್ ಇವೆಲ್ಲ ಅದನ್ನು ಎಲ್ಲಕ್ಕೂ ಮ್ಯಾಚ್ ಆಗುತ್ತೆ ಅಂತ ಹೇಳಿ ತೊಗೊಂಡೆ ನಾನು. ಇವಾಗ ಒಂದು ಸ್ಟಿಕ್ಕರ್ಸು ತೊಗೊಂಡಿದ್ದೀನಿ ನಾನು. ಆ್ಯಕ್ಚುಲಿ ಇಂಥದ್ದೇ ಜಾಸ್ತಿ ಹಚ್ಕೋತಿದ್ದೆ. ಇವಾಗ ಡಿಫ್ರೆಂಟ್ ಇರಲಿ ಅಂತ ಹೇಳಿ ನಾನು ಈ ಸಲ ಬೇರೆ ಇದನ್ನೇ ತೊಗೊಂಡಿದ್ದೆ ಲಾಸ್ಟ್ ಟೈಮ್. ಬಟ್ ಅವ್ರು ಯಾಕೋ ನನಗೆ ಕರೆಕ್ಟಾಗಿ ಅನ್ನಿಸ್ಲಿಲ್ಲ ಅಂತ ಹೇಳಿ ಮತ್ತೆ ವಾಪಸ್ ನಾನು ಯಾವ್ದು ಹಚ್ಕೋತೆ ಅದೇನೇ ಸ್ಟಿಕ್ಕರ್ಸನ್ನು ನಾನು ತೊಗೊಂಡೆ. ಇವಾಗ ನನಗೆ ವೈಟ್ ಲೆಗ್ಗಿನ್ಸ್ ಇದ್ದಿದ್ದಿಲ್ಲ ಫ್ರೆಂಡ್ಸ್, ಅಂದರೆ ಅದೊಂದು ಸ್ವಲ್ಪ ಹಳೇದಾಗಿತ್ತು. ಅದಕ್ಕೆ ನಾನು ವೈಟ್ ಲೆಗ್ಗಿನ್ಸ್ ಅಂತ ಹೇಳಿ ಒಂದು ತೊಗೊಂಡು ಬಂದೆ. ವಿಜು ಜೊತೆ ಹೋದಾಗ ಇಷ್ಟೆಲ್ಲ ಶಾಪಿಂಗ್ ಮಾಡೋದ್ರೊಳಗೆ ಸೌಜು ಅಂತ ಕೇಳ್ತಾನೆ ಇದ್ದಿದ್ದಿಲ್ಲ. ಇದನ್ನು ಬ್ಯಾಂಗಲ್ಸನ್ನು ನಾನು ಅವಾಗೇ ತೊಗೊಂಡಿದ್ದು. ಹೇಗಿದೆ ಅಂತ ಹೇಳಿ ಫ್ರೆಂಡ್ಸ್. ಬ್ಯಾಂಗಲ್ಸು ಆ್ಯಕ್ಚುಲಿ ನಾನು ಜಾಸ್ತಿ ಹಾಕೋದಿಲ್ಲ, ಎಲ್ಲಾದರೂ ಹೋಗೋ ಮುತ್ತಿಗೆ ಅಷ್ಟೇ ಹಾಕೋತಾ ಇದ್ದೀನಿ. ಯಾಕಂದರೆ ಸೌಜನ ಬ್ಯಾಂಗಲ್ಸ್ ಈಗೊಂದ್ಸಲ ಅವನಿಗೆ ಬಡಿದು ಬಿಟ್ಟಿತ್ತು. ಅದಕ್ಕೆ ನಾನು ಜಾಸ್ತಿ ಬ್ಯಾಂಗಲ್ಸು ಹಾಕೋದಿಲ್ಲ, ಅವ್ನು ಎತ್ಕೊಳ್ಳೋದು ಆಗುತ್ತೆ ಅಂತ ಹೇಳಿ. ನೋಡಿ, ಇನ್ನೊಂದು ಇದೇ ಟೈಪ್ದು ಬ್ಯಾಂಗಲ್ಸ್ ತೊಗೊಂಡಿದ್ದೀನಿ. ಮತ್ತು ನಾನು ಪಿನ್ಸನ್ನೇ ತೊಗೊಂಡಿದ್ದೀನಿ. ಯಾಕಂದರೆ ಎಲ್ಲಿ ಇಟ್ಟಿರ್ತೇನೆ ನನಗೆ ಸಿಗೋದೇ ಇಲ್ಲ ಫ್ರೆಂಡ್ಸ್, ಸಾರಿ ಎತ್ತು ಹಾಕೋ ಮುಂದೆ. ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ಪಿನ್ಸ್ ತೊಗೊಂಡಿದ್ದೀನಿ. ಮತ್ತು ನೇಲ್ ಪಾಲಿಶು ಈ ಕಲರ್ದು ನನ್ನ ಕಡೆ ಇದ್ದಿದ್ದಿಲ್ಲ ಅಂತ ಹೇಳಿ ತೊಗೊಂಡಿದ್ದೀನಿ. ಇವಾಗ ಮತ್ತು ಇದನ್ನು ಬಳಿನೂ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಎಲ್ಲದು ಸೀರೆ ಮೇಲದು, ಡ್ರೆಸ್ ಮೇಲದು, ಈ ಥರದ್ದು ಎಲ್ಲ ಕಲರ್ದು ಕಾಂಬಿನೇಷನ್ ಇದು ಎಲ್ಲಕ್ಕೂ ಮ್ಯಾಚ್ ಆಗುತ್ತೆ ಅಂತ ಹೇಳಿ ನಾನು ಇದನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಹೇಗಿದೆ ಅಂತ ಹೇಳಿ ನನಗೆ ಹೇಳಿ. ಇವಾಗ ಇಷ್ಟೆಲ್ಲ ನಾನು ವಿಜು ಜೊತೆ ಹೋದಾಗ ಶಾಪಿಂಗ್ ಎಲ್ಲ ಮಾಡಿದೆ. ಬಳೆ ಅಂತೂ ನನಗೆ ಸೂಪರಾಗಿ ಅನ್ನಿಸ್ತು. ಯಾಕಂದರೆ ಬಳೆ ಹಾಕ್ಕೊಳ್ಳಿಕ್ಕೆ ಇಷ್ಟ ಫ್ರೆಂಡ್ಸ್. ನೀವು ಯಾವುದೇ ವಿಡಿಯೋದಲ್ಲಿ ನೋಡಿದಿರಿ ಫ್ರೆಂಡ್ಸ್, ನನಗೆ ಒಂದು ಸ್ವಲ್ಪ ಬಳೆ ನಾನು ಜಾಸ್ತಿ ಹಾಕ್ಕೊಂಡಿರಲ್ಲ, ನೀವೆಲ್ಲ ಅಂತಿರ್ಬೋದು. ಯಾಕಂತಂದರೆ ನಾನೇ ಮೊದಲೇ ಹೇಳ್ತಾ ಇದ್ದೀನಿ, ನನಗೆ ಸೌಜು ಎತ್ಕೊಳ್ಳೋಕ್ಕಂತೂ ಆದಾಗ ಒಂದು ಸ್ವಲ್ಪ ಅವನಿಗೆ ಒಂದು ಸಲ ಚುಚ್ಚಿತ್ತು ಫ್ರೆಂಡ್ಸ್. ಅದಕ್ಕೆ ನಾನು ಹಾಕ್ಕೊಳ್ಳೋದಿಲ್ಲ. ನೋಡಿ ಫ್ರೆಂಡ್ಸ್, ಇದನ್ನು ಕ್ಲಿಪ್ಸು ನಾನು ಮರ್ತಿದ್ದೆ ಆಗಾಳೆ ತೋರಿಸ್ಬೇಕಂತ. ಇವನು ಸಾಡಿ ಕ್ಲಿಪ್ಸನ್ನು ನಾನು ತೊಗೊಂಡಿದ್ದೀನಿ. ಇಷ್ಟೆಲ್ಲ ನಾನು ವಿಜು ಜೊತೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೆ. ಆಮೇಲೆ ನೆಕ್ಸ್ಟು ಮಾರನೇ ದಿನ ಪಪ್ಪನ ಜೊತೆ ಶಟರ್ಡೆ ಹೋಗಿದ್ನಲ್ಲ ಫ್ರೆಂಡ್ಸ್, ಅದರಲ್ಲಿ ಏನು ತೊಗೊಂಡಿದ್ದೀನಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಇದನ್ನು ನಾನು ಒಂದು ಕುರ್ತಿ ತೊಗೊಂಡಿದ್ದೀನಿ, ನಿಮಗೆ ತೋರಿಸ್ತಾ ಇದ್ದೀನಿ. ಇದು ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಅನ್ನಿಸ್ತು, ಡಿಸೆಂಟ್ ಆಗಿತ್ತು. ಇದು ಗ್ರೀನಿಶ್ ಕಲರ್ ಇತ್ತು, ಜಾಸ್ತಿ ಗ್ರೀನ್ ಏನಿಲ್ಲ, ಇದೇನು ಪಿಸ್ತಾ ಕಲರ್ ಅಂತಾರಲ್ಲ ಆ ಟೈಪ್ ಇದೆ ಇದು. ಇದಕ್ಕೆ ಕಾಂಬಿನೇಷನ್ಗೆ ಒಂದು ವೈಟ್ದು ಪ್ಯಾಂಟ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಈ ಟೈಪ್ ನಂಗೆ ಪ್ಯಾಂಟ್ ಇತ್ತು ಕರೆ, ಬಟ್ ಅದೊಂದು ಸ್ವಲ್ಪ ಹಳೇದಾಗಿತ್ತು. ಇದ್ರ ಜೊತೆ ಅದು ಮ್ಯಾಚ್ ಆಗಲ್ಲ, ಹೊಸದು ಹಳೇದು ಆಗುತ್ತೆ ಅಂತ ಹೇಳಿ ಅದ್ರ ಜೊತೆ ಒಂದು ಪ್ಯಾಂಟನ್ನು ತೊಗೊಂಡೆ ನಾನು. ಲಗಿನ್ಸನ್ನು ಆಲ್ರೆಡಿ ನಾನು ವಿಜು ಜೊತೆ ಹೋದಾಗ ತೊಗೊಂಡಿದ್ದೆ. ಇದ್ರ ಜೊತೆ ಪ್ಯಾಂಟ್ ಲಗಿನ್ಸ್ಗಿಂತ ಇದೇ ಸೂಟೇಬಲ್ ಆಗುತ್ತೆ ಅಂತ ನಾನು ಅದನ್ನು ತೊಗೊಂಡೆ. ಮತ್ತು ಇದು ಇನ್ನೊಂದು ಡ್ರೆಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್, ಇನ್ನೊಂದು ಕುರ್ತಿದು. ಆ್ಯಕ್ಚುಲಿ ಇದನ್ನು ಎಷ್ಟು ಚೆನ್ನಾಗಿ ಅನ್ನಿಸ್ತು. ಇದು ಬಟ್ಟೆನೂ ಒಂದು ಸ್ವಲ್ಪ ದಿಪ್ಪಗೆ ಇತ್ತು, ಅಂದರೆ ಕಾಟನ್ ಟೈಪ್ ಇದೆ ಫ್ರೆಂಡ್ಸ್. ಇದು ಹಾಕ್ಕೊಂಡ್ರೂ ಕಂಫರ್ಟೇಬಲ್
ಕಂಫರ್ಟೇಬಲ್ ಆಗಿರುತ್ತೆ. ಅಂದರೆ ಸೌಜನ್ನದು ಎತ್ಕೊಂಡಾಗ ಜಾಸ್ತಿ ನಾವು ಚುಚ್ಚೋದು ಏನೂ ಆಗೋದಿಲ್ಲ ಅಂತ ಹೇಳಿ ನಾನು ಯಾವಾಗ ಕಂಫರ್ಟೇಬಲ್ ಆಗುತ್ತೆ ನಾನು ಸೌಜುಗೂ ಎತ್ಕೊಂಡಾಗೂ ನೋಡಬೇಕಾಗುತ್ತಲ್ಲ ಫ್ರೆಂಡ್ಸ್, ಅದಕ್ಕೆ ನಾನು ಒಂದು ಸ್ವಲ್ಪ ಬಟ್ಟೆ ತೊಗೊಂಬತ್ತಿ ಮೆತ್ತಗೆ ಇದ್ದಿದ್ದೇ ತೊಗೋತೀನಿ ಜಾಸ್ತಿ. ನೋಡಿ ಫ್ರೆಂಡ್ಸ್, ಇದನ್ನು ಸೇಮ್ ಇದೆ. ಆ್ಯಕ್ಚುಲಿ ನನಗೆ ಅದು ತೊಗೊಳ್ಳೋ ಇದು ತೊಗೊಳ್ಳೋ ಅಂತ ತುಂಬ ಕನ್ಫ್ಯೂಸ್ ಆಗ್ತಾಯಿತ್ತು. ಕಲರ್ ಅಷ್ಟೇ ಚೇಂಜ್ ಇದೆ, ಎಲ್ಲ ಕಾಂಬಿನೇಷನ್ದು ಡ್ರೆಸ್ ಇದೆಲ್ಲನೂ ಕರೆಕ್ಟ್ ಅದೇನೇ ಸೇಮ್ ಇದೆ. ಬಟ್ ಇದು ಕಲರ್ ಅಷ್ಟೇ ಕಾಂಬಿನೇಷನ್ ಇತ್ತು. ಇದು ಬ್ಲೂ ಕಲರ್ ಇತ್ತು, ಅದು ಪಿಂಕ್ ಕಲರ್ ಇತ್ತು. ಪಿಂಕ್ ಕಲರ್ದು ಆ್ಯಕ್ಚುಲಿ ಜಾಸ್ತಿ ಆಗಿದ್ದು ಬಿಡಬೇಕಂತ ಅನಿಸ್ತಾ ಇತ್ತು, ಬಟ್ ಅದು ನೋಡಿದ್ಮೇಲೆ ನಂಗೆ ಬಿಡಂಗೆ ಅನಿಸ್ತಿಲ್ಲ. ಮತ್ತು ಬ್ಲೂ ಕಲರ್ದು ಡ್ರೆಸ್ಸು ಇದನ್ನು ಅಟ್ರಾಕ್ಟಿವ್ ಅನ್ನಿಸ್ತು. ಪಪ್ಪ ಕೇಳಿದಾಗ ಆಯಿತು 2 ತಗೋ ಅಂತ ಹೇಳಿದರು ನನಗೆ. ಇಷ್ಟೆಲ್ಲ ನನ್ನ ಶಾಪಿಂಗ್ ಆದಮೇಲೆ ಸೌಜುಗೂ ಏನಾದರೂ ತೊಗೋಬೇಕಲ್ಲ ಅಂತ ಹೇಳಿ ಸೌಜುದು ಆ್ಯಕ್ಚುಲಿ ಡೈಲಿ ವಿಯರ್ದು ಅವ್ನ ಕಡೆ ಇದ್ದಿದ್ದಿಲ್ಲ, ಅದಕ್ಕೆ ಅವನಿಗೆ ಡೈಲಿ ವಿಯರ್ದು ತೊಗೋಬೇಕಂತ ಹೇಳಿ ನಾನು 4 ಡ್ರೆಸ್ ತೊಗೊಂಡಿದ್ದೀನಿ ಸೌಜುಗೂ. 1 ಡ್ರೆಸ್ ಆಲ್ರೆಡಿ ಅವನು ಬೆಳಗ್ಗೆನೇ ಹಾಕ್ಕೊಂಡಿದ್ದಾನೆ. ಇವಾಗ ಇದು ಒಂದು ಡ್ರೆಸ್ ತೊಗೊಂಡಿದ್ದು, ಇದೊಂದು ರೆಡ್ಡು ಕಲರ್ದು ಹೇಗಿದೆ ಅಂತ ಹೇಳಿ ಸೌಜೊಂದು ಕ್ಯೂಟ್ ಆಗಿದ್ದು ಎಲ್ಲನೂ ಒಂದೊಂದಕ್ಕಿಂತ ಒಂದೊಂದು ಬೇರೆನೂ ಡಿಫ್ರೆಂಟ್ ಅನ್ನಿಸ್ತು. ಇದನ್ನು ನನಗೆ ಚೆನ್ನಾಗಿ ಅನಿಸಿದ್ದು ಅಂತ ಹೇಳಿ ತೊಗೊಂಡೆ ಫ್ರೆಂಡ್ಸ್. ಅಲ್ಲಿ ವಿಡಿಯೋ ಶೂಟ್ ಮಾಡಲಿಕ್ಕೆ ಆಗ್ತಾ ಇದ್ದಿಲ್ಲ, ಯಾಕಂದರೆ ಸೌಜುನ ಎತ್ಕೊಳ್ಳೋದೇ ಒಂದು ದೊಡ್ಡ ಸಾಹಸ ನಮಗೆ. ಎಲ್ಲ ಕಡೆ ಹೋದರೆ ಅವ್ನದು ಆಟಿಸಮ್ದೆಲ್ಲ ಆಡೋ ಪೇಷನ್ಸ್ ಎಲ್ಲ ಮಿಕ್ಕಿದಾದ್ಮೇಲೆ ಇವೆಲ್ಲ ನನಗೆ ಸೆಲೆಕ್ಟ್ ಮಾಡಿದ್ಮೇಲೆ ತುಂಬ ಟೈಮ್ ಆಗಿಬಿಟ್ಟಿತ್ತು. ಅದಕ್ಕೆ ನಾನು ವಿಡಿಯೋ ಶೂಟ್ ಅಂತೂ ಮಾಡ್ಲಿಕ್ಕೆ ಅಲ್ಲೇನೂ ಆಗೋದಿಲ್ಲ ಅಂತ ಹೇಳಿ ಅಷ್ಟೇ ಬಿಟ್ಬಿಟ್ಟೆ. ಸ್ವಲ್ಪ ವಿಡಿಯೋ ಶೂಟ್ ಮಾಡಿಕೊಂಡೆ ಅಷ್ಟೇ. ಅದನ್ನು ನನಗೆ ಶೇರ್ ಮಾಡಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ. ನಾವು ಏನೇನು ತೊಗೋಬೇಕಂತ ಅಂದ್ಕೊಂಡಿದ್ವಲ್ಲ ಅದನ್ನೇ ತೊಗೊಳ್ಳೋದು ಬಿಟ್ಟು ಬೇರೆನೂ ಯಾವಾಗಲೂ ಹೀಗೆ ಮಾಡ್ತೀನಿ ನಾನು, ಬೇರೆನೇ ತೊಗೊಂಡು ಬಂದುಬಿಟ್ಟಿರ್ತೀನಿ. ಇದು ನನಗೆ ಆ್ಯಕ್ಚುಲಿ ಪರ್ಸ್ ತುಂಬ ಇಷ್ಟ ಆಯಿತು. ಬ್ಯಾಗು ನನ್ನ ಕಡೆ ಹಳೇದಾಗಿತ್ತು ಅಂತ ಹೇಳಿ ಇದನ್ನು ತೊಗೋಬೇಕಂತ ಹೇಳಿ ತೊಗೊಂಡೆ. ಇದೊಂದು ಸ್ವಲ್ಪ ನನಗೆ ಚಲೋ ಕ್ವಾಲಿಟಿನೂ ಅನ್ನಿಸ್ತು ಅಲ್ಲಿ, ಮತ್ತು ರೀಸನೇಬಲೂ ಅನ್ನಿಸ್ತು. ನೋಡಿ ಫ್ರೆಂಡ್ಸ್, ಹಿಂದ್ಗಡೆ ಒಂದು ಜಿಪ್ ಕೊಟ್ಟಿದ್ದಾನೆ ಕ್ಯಾಶ್ ಅದು ಇಡಲಿಕ್ಕೆ ಅಂತ ಹೇಳಿ. ಆ್ಯಕ್ಚುಲಿ ಎಲ್ಲರಿಗೂ ಕ್ಯಾಶ್ ಇಡಲಿಕ್ಕೆ ಅಂತ ಎಲ್ಲರಿಗೂ ಸಹಜವಾಗಿ ಗೊತ್ತಿದೆ, ಅದರಲ್ಲೇನು ಸ್ಪೆಷಲ್ ಇವಳೇನು ಹೇಳ್ತಾಳೆ ಅಂತ ಅನ್ಬೇಡಿ. ನಾನು ಸುಮ್ಮನೆ ನಿಮಗೆ ತೋರಿಸ್ಬೇಕಂತ ಹೇಳಿ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್. ಇದು ಮುಂದ್ಗಡೆ ಇನ್ನೂ 2 ಬ್ಲಾಕ್ ಇದ್ದು ಫ್ರೆಂಡ್ಸ್. ಮುಂದ್ಗಡೆ ಒಂದಿತ್ತು, ಆಮೇಲೆ ಹಿಂದ್ಗಡೆದು ಇನ್ನೊಂದು ಬ್ಲಾಕ್ ಇತ್ತು. ಇದರಲ್ಲೇ ಒಂದು ಸಣ್ಣ ಪಾಕೆಟ್ ಕೊಟ್ಟಿದ್ರು, ಅದರಲ್ಲೇ ಒಳಗಡೆ ಪಾಕೆಟ್ ಅಲ್ಲಿನೂ ಒಂದು ಸ್ಪೇಸೇನು ಜಾಸ್ತಿ ಇತ್ತು ಫ್ರೆಂಡ್ಸ್. ನೋಡ್ಲಿಕ್ಕೂ ಚೆನ್ನಾಗಿತ್ತು, ರಿಚ್ ಅನ್ನಿಸ್ತಾ ಇತ್ತು. ನೋಡಲಿ ರೀಸನೇಬಲ್ ಕ್ವಾಲಿಟಿನೂ ಅನ್ನಿಸ್ತು, ಸ್ಟ್ಯಾಂಡರ್ಡ್ ಕ್ವಾಲಿಟಿನೂ ಇತ್ತು. ಕೈಯಲ್ಲಿ ಹಿಡಿದಾಗನೂ ಚಲೋ ಅನ್ನಿಸ್ತು ಫ್ರೆಂಡ್ಸ್. ಅದಕ್ಕೆ ಇದನ್ನು ತೊಗೊಂಡು ಇಷ್ಟೆಲ್ಲ ಹರಿವಾಡ್ಕೊಂಡು ಕೂತಿದ್ದೀನಿ ಫ್ರೆಂಡ್ಸ್. ಸೌಜು ಎದ್ರೆ ಏನು ಗತಿ ಅಂತ ಅನ್ನಿಸ್ತಾ ಇತ್ತು ನನಗೆ, ಯಾಕಂದರೆ ಅವನು ನನ್ನ ಸಾಮಾನೆಲ್ಲ ತೊಗೊಂಡು ಬಿಡ್ತಾನೇನೋ ಕಿತ್ತ ಅವನ್ನೆಲ್ಲ ಹರಿವಾಡ್ಕೊಂಡು ನೇಲ್ ಪಾಲಿಶ್ ಹೊತ್ತು ನೋಡಿದರೆ ಮುಗೀತು ಫ್ರೆಂಡ್ಸ್. ಎಲ್ಲ ಹಚ್ಕೋತತ್ತು ಕೂತು ಬಿಡ್ತಾನೆ. ಅವನಿಗೆ ಜಾಸ್ತಿ ಹೊತ್ತು ಇದನ್ನೇ ಇಟ್ಕೊಳ್ಳಾರ್ದೆ ನಾನು ತೆಗೆದಿಡ್ತೀನಿ ಫ್ರೆಂಡ್ಸ್. ಅವ್ನು ಮಲ್ಕೊಂಡು ಬಂದುಬಿಡ್ತಾನೆ. ಇವೆಲ್ಲ ಬಳೆಗಳೆಲ್ಲ ಪಿನ್ನತ್ತು ಇದ್ದಾವಲ್ಲ ಫ್ರೆಂಡ್ಸ್, ಅವ್ನಿಗೆ ಚುಚ್ಚುತ್ತವೆ. ಅದಕ್ಕೆ ನಾನು ಅವ್ನು ಮಲ್ಕೊಂಡು ಇವಾಗ ಸಾಯಂಕಾಲ ಆಯಿತು ಫ್ರೆಂಡ್ಸ್. ಆ್ಯಕ್ಚುಲಿ ಸೌಜುಗೆ ನಾನು ಒಂದು ಜೋಡಿ ಸ್ಲಿಪ್ಪರು ತೊಗೊಂಡಿದ್ದೆ. ಇದನ್ನು ಆಗಲೇ ನಾನು ತೋರಿಸೋದನ್ನು ಮರೆತಿದ್ದೆ. ವಿಜು ಜೊತೆ ಹೋದಾಗ ಇವು ಸ್ಲಿಪ್ಪರ್ ತೊಗೊಂಡಿದ್ದೀನಿ ಬಟ್ ಅವ್ನು ಹಾಕಲಿಕ್ಕೆ ಒಲ್ಲ ಅಂತ ಇದ್ದಾನೆ. ಏನು ಮಾಡಲಿ ಫ್ರೆಂಡ್ಸ್, ಇವನಿಗೆ ಹೇಗೆ ಹಾಕಿಸ್ಲಿ ಅಂತ ಹೇಳಿ ನನಗೆ ಗೊತ್ತಾಗ್ತಾಯಿಲ್ಲ. ನೋಡಿ ಫ್ರೆಂಡ್ಸ್ ಹೇಗೆ ಮಾಡ್ತಾನೆ, ಅಲ್ಲಿ ಒಳಗಡೆ ಇಡು ಅಂತ ಹೇಳಿ ನನಗೇ ಹೇಳ್ತಾ ಇದ್ದಾನೆ. ಅಷ್ಟೇ ಚಪ್ಪಲ್ ಯಾಕೆ ಹಾಕೋಲಾಗಿದ್ದಾನೆ ಗೊತ್ತಿಲ್ಲ ಫ್ರೆಂಡ್ಸ್. ಇವನಂತೂ ಚಳಿಗಾಲದಲ್ಲಿ ಎಷ್ಟು ಹೊಡಿತವೆ, ಚೂಚು ಅಂತ ಆವಾಜೂ ಬರ್ತಾ ಇತ್ತು. ಅವ್ನಿಗೆ ಅಟ್ರಾಕ್ಟಿವ್ ಆಗ್ತಾವೆ ಅಂತ ಹೇಳಿ ನಾನು ತೊಗೊಂಡಿದ್ದೆ, ಬಟ್ ಅವ್ನು ಹಾಕ್ಲಿಕ್ಕೆ ಯಾಕೋ ಇಷ್ಟನೇ ಪಡ್ತಾ ಇಲ್ಲ. ಸೌಜು ಹೀಗೇನು ಮಾಡ್ತಾ ಇದ್ದಾನೆ ನೋಡಿ ಫ್ರೆಂಡ್ಸ್. ಸಾಯಂಕಾಲ ಆದಮೇಲೆ ಹೊರಗಡೆ ಒಂದು ಸ್ವಲ್ಪ ನಾವು ಹೋಗಿದ್ವಿ ಫ್ರೆಂಡ್ಸ್. ಹೀಗಿತ್ತು ನೋಡಿ ಫ್ರೆಂಡ್ಸ್ ನಮ್ಮ ಇವತ್ತಿನ